ಒನ್ ವೇಲ್ ಹೋದ್ರೆ ಪೊಲೀಸರು ಹಾಕತ್ತಾರೆ ಬೆಳಬೆಳಗ್ಗೆನೆ ಕೇಸು. ಪ್ರಾಣಿಗಳ ಮೇಲೆ ದಯ ಇರಲಿ. ಮತ್ತೆ ನೀವ್ಯಾವ ಪ್ರಾಣಿ ಮೇಲೆ ಹತ್ತಿಸ್ತೀರಾ ದಯ ಇರಲಿ ಅಂದ್ಮೇಲೆ? ಹೆಣ್ಮಗು ಹಿಂದೆ ಮುಂದೆ ನೋಡಲ್ಲ, ಕಾರ್ ನುಗ್ಸ್ಬೇಕು ಅಷ್ಟೇ. ಏನ್ ದೊಡ್ಡ ಕಾರ್ ಮಾಡ್ಕೊಂಡಿದ್ರೆ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಎಕ್ಸ್ಪಿ ರೈಡರ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ಫಸ್ಟ್ ಟ್ರಿಪ್. ಫಸ್ಟ್ ದೇವ್ರ ಹತ್ರ ಹೋಗಿ ಕೈ ಮುಕ್ಕೊಂಡು ಅಪ್ಪ ಆಂಜನೇಯ ಸ್ವಾಮಿ ಕಾಪಾಡ್ಬೇಕಪ್ಪ. ಇವನೇ ನಮ್ಮ ಬೀಸ್ಟ್. ಇವನು ಇಟ್ಕೊಂಡೆ ಇವಾಗ ಫಸ್ಟ್ ಪ್ಲೇಸು ಶಿವನ ಸಮುದ್ರ. ಫಸ್ಟ್ ಪ್ಲೇಸ್ ಶಿವನ ಸಮುದ್ರ. ಕ್ಲೋಸು. ಫುಲ್ಲು ಕೋಲ್ಡ್ ಆಗಿರೋ ವೆದರಪ್ಪ. ಟ್ರಿಪ್ ಇವತ್ತು ಮಾತ್ರ ಎಲ್ಲ ಹೋಗ್ತಿದ್ದೀನಿ ಅಂದ್ಬಿಟ್ಟು ಕಮೆಂಟ್ ಮಾಡ್ರಿ. ಸ್ಟಾರ್ಟ್ ಆಯ್ತೈತಿ. ನಿನ್ನೆ ತಾನೇ ಗಾಡಿ ಫುಲ್ ವಾಶ್ ಮಾಡಿಸಿ ಶೈನಿಂಗ್ ಹಾಕ್ಸಿ ನಮ್ಮ ಬೀಸ್ಟ್ ಅಲ್ಲ, ಪ್ಯಾಂಥರ್, ಸಾರಿ. ಬೀಸ್ಟ್ ಇನ್ನೊಂದು ಗಾಡಿ ಐತೆ. ಟೈಮ್ ಎಷ್ಟು ಗೊತ್ತಾ? ಕರೆಕ್ಟಾಗಿ 7:48. ಹುಡುಗರೆಲ್ಲ ಕರೆಕ್ಟಾಗಿ ಎಲ್ಚನಹಳ್ಳಿ ಮೆಟ್ರೋ ಸ್ಟೇಷನ್ ಹತ್ರ ಬರ್ತೀನಿ ಅಂತವ್ರೆ. ಫ್ಯೂಲ್ ಬೇರೆ ಇಲ್ಲ. ಹೋಗೋ ದಾರಿಲಿ ಭಾರತಲ್ಲಿ ಮಾತ್ರ ಹಾಕ್ಸ್ಬೇಕು. ಎಲ್ಲೋ ಹಾಕ್ಸ್ಬಾರ್ದು, ಭಾರತಲ್ಲಿ ಮಾತ್ರ ಹಾಕ್ಸ್ಬೇಕು. ಬ್ರೇಕ್ ಹಿಡಿದ ಗಾಡಿ ಸೌಂಡ್ ಬರ್ತೈತೆ. ಯಾಕಂತ ನಂಗೆ ಗೊತ್ತು. ಯಾಕಂದರೆ ನಿನ್ನೆ ಶೈನರ್ ಹಾಕ್ಸ್ಬಿಟ್ಟು ಅವ್ರು ಏನು ಮಾಡಿದ್ರೆ ಬ್ರೇಕಿಗೂ ಶೈನರ್ ಹಾಕ್ಬಿಟ್ಟಾರೆ. ಬ್ರೇಕ್ ಹಿಡಿದ್ರೆ ಸೌಂಡ್ ಬರುತ್ತೆ. ಇವಾಗ ಹಂಗೆ ಸೌಂಡ್ ಕೇಳಿಸಲ್ಲ. ಯಾಕಂದ್ರೆ ಮೈಕ್ ಹಾಕಿದ್ದೀನಿ ನಾನು. ಚೆನ್ನಾಗಿ ಮೇನ್ ರೋಡು. ಹಂಗೋದ್ರೆ ಒನ್ ವೇಲ್ ಹೋದ್ರೆ ಪೊಲೀಸರು ಹಾಕತ್ತಾರೆ ಬೆಳಬೆಳಗ್ಗೆನೆ ಕೇಸು. ನಮ್ಮ ಫಸ್ಟ್ ಫ್ಲಾಗ್ ಕೇಸು ಸ್ಟಾರ್ಟ್ ಆಗುತ್ತೆ ಆಮೇಲೆ. ಇಂಡಿಕೇಟ್ರು ಹಾಕಿದ್ವಿ. ನಿಮಗೆ ನಂದು ಹ್ಯಾಂಡಲ್ ಬಾರ್ ಕಾಣಿಸಲ್ಲ. ಯಾಕಂದರೆ ನಾನು ಬ್ಲಾಗ್ ಮಾಡ್ತಿರೋದು ಫೋನಿಂದ. ಕ್ಯಾಮ್ರಾ ಇಲ್ಲ ನನ್ನ ಹತ್ರ. ಇನ್ನೊಂದು ಫೋನು ಇಲ್ಲ ಅವ್ರಿಗೆ ಫೋನ್ ಮಾಡೋಕ್ಕೆ. ನನ್ನ ಹತ್ರ ಇರೋದೇ ಒಂದೇ ಫೋನು. ಅದರಲ್ಲಿ ಕಾಲು, ಅದರಲ್ಲಿ ವಿಡಿಯೋ, ಅದರಲ್ಲಿ ಎಡಿಟು ಮಾಡಬೇಕು. ಮಿಸ್ ಮಾಡಿದೀವ ಮನೇಲಿ. ಚಾರ್ಜಿಂಗ್ ವೈರ್ ಇಟ್ಕೊಂಡೆ. ಮೋಸ್ಟ್ ಆಫ್ ಎಲ್ಲ ಅರ್ಧ ದೂರ ಹೋಗ್ಮೇಲೆ ಎಲ್ಲ ಮಿಸ್ ಮಾಡ್ಕೊಂಡ್ವಿ ಅಂತೀವಿ. ಅದಕ್ಕಿಂತ ಮುಂಚೆನೇ ನೋಡ್ಕೊಂಡ್ಬಿಟ್ರೆ ನಮ್ಗೆ ಒಳ್ಳೇದು. ಈ ವ್ಲಾಗ್ ಮಾಡೋದು ಯಾರು ಏನು ಅನ್ಕೊಂಡ್ರೆ ನಮ್ಗೇನು ಅನ್ಬಿಟ್ಟು ಮಾಡ್ಕೊಂಡು ಹೋಯ್ತಾ ಇರಬೇಕು. ಫಿಯರ್ ಬಿಟ್ರೆ ನಮ್ಗೆ ಸಿಗೋದು. ನಾವೇನು ಮಾಡಬೇಕು ಅದನ್ನ. ಫಿಯರ್ ಇಲ್ಲ ಅಂದರೆ ಸಿಗ್ನಲ್ ಯಾಕೆ ಜಂಪ್ ಮಾಡಿದೆ ಅಂದರೆ ನಮ್ಮ ಲೋಕಲ್ ಏರಿಯಾ ಇದು. ಲೆಫ್ಟಿಗೆ ಇಂಡಿಕೇಟ್ರು. ಯಾಕಂದರೆ ನಮ್ಮದು ಸ್ಪಾಟ್ ಇಲ್ಲೇ ಇರೋದು. ಇಲ್ಲಿ ಬಂದ್ರೇ ಎಲ್ಲರೂ. ಇನ್ನು ಗಾಡಿ ಬರಬೇಕು. 5 ಗಾಡಿ ಬರಬೇಕು. 5 ಅಲ್ಲ, 4 ಗಾಡಿ, ಸಾರಿ. ನಾಲ್ಕು ಗಾಡಿ ಬರೋ ತನಕ ಇರಪ್ಪ.
ಇವಾಗ 4 ಗಾಡಿ ತನಕ ವೆಯ್ಟ್ ಮಾಡಬೇಕು. ಇರ್ರಿ, ಅವ್ರು ಬಂದ್ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನಿಮಗೆ. ಹೇ ಗಾಯ್ಸ್, ಟೋಟಲ್ 4 ಗಾಡಿ ಬರುತ್ತೆ ಅಂದೆ. ಸದ್ಯಕ್ಕೆ ಒಂದೇ ಗಾಡಿ ಬರೋದು. ಇಲ್ಲ, 3 ಗಾಡಿ ಇನ್ನೂ ಅಲ್ಲೈತೆ. ಇದು ನಮ್ಮ ನಿತ್ಯ ಮಾಮ ಇವ್ರದ್ದು RTR ಗಾಡಿ. ಹ್ಮ್. ಸದ್ಯಕ್ಕೆ ಗ್ಲೌಸು ಮತ್ತೆ ಇನ್ನೊಂದ್ ಜಾಗ ನೈಸ್ ರೋಡ್ ಎಕ್ಸಿಟ್ ಅಲ್ಲಿ ಒಂದು ಸ್ಟಾಪ್ ಹಾಕ್ಬೇಕು, ಅಲ್ಲಿ ಹಾಕೊಳ್ಳೋಣ ಗ್ಲೌಸ್ನ. ಎಲ್ಲ ಸಿ ಜಾಸ್ತಿ ಇರೋ ಗಾಡಿನೇ ಬಂದದಪ್ಪ. ನಮ್ ಗಾಡಿನ ಒಂದೇನೆ 125cc. ಟ್ರಿಪ್ ಸ್ಟಾರ್ಟ್ ಆಗಿ ಫಸ್ಟ್ ಟ್ರಾಫಿಕ್ ಅಲ್ಲೇ ಲಾಕ್ ಹಾಕೊಂಡ್ವ ನಾವು. ಏನು ನಡ್ಕೊಂಡು ಹೋಗುವ ಅಂದ್ರೆ ಓಡ್ಕೊಂಡು ಹೋಗು ಅಂದ್ರೂ ಹೋಗಲ್ಲ. ನಮ್ಮಿಂದಾನೆ ಇವರು ಬತ್ತವ್ರೆ. ಅಣ್ಣ ಬರೋಣ, ಎದೆ ಮೇಲೆ ಬರೋಣ. ಸರಿ, ಹಿಂದೆ ಮುಂದೆ ನೋಡಲ್ಲ, ಕಾರ್ ನುಗ್ಸ್ಬೇಕು ಅಷ್ಟೇ. ಏನ್ ದೊಡ್ಡ ಕಾರ್ ಮಾಡ್ಕೊಂಡಿದ್ರೆ ಹೋಗೋಣ. ಎರಡನೇ ಟ್ರಾಫಿಕ್. ಈ ಜಾಗದಲ್ಲಿ ಯಾವಾಗ್ಲೂ ಹುಷಾರಾಗಿರ್ರಿ, ನಮ್ ಪೊಲೀಸ್ ಇರ್ತಾರೆ ಇಲ್ಲಿ. ಅಣ್ಣ ಹಾಕೊಂಡ್ರೆ ಸೈಕು. ಎಲ್ಲಪ್ಪ ಹೋದ್ರು ಅವರು? ಮುಂದನೆ ಅವ್ರಿ. ಕೊನೆಗುಂಟೆ ಕ್ರಾಸ್, ಮುಂದಿನ ನಿಲ್ದಾಣ ದೊಡ್ಡ ಕಲ್ಲ ಸಂದ್ರು. ಅಯ್ಯೋ, ಇನ್ನ 3 ಗಾಡಿ ಬರೋರು ಪ್ಲಾನ್ ಚೇಂಜ್ ಮಾಡಿಕೋರೆ. ಏನಂದ್ರೆ ಅವರು ನೈಸ್ ರೋಡ್ ಎಕ್ಸಿಟ್ ಅಲ್ಲಿ ಬರ್ತಾರೆ, ನಾವು ಅವ್ರನ್ನ ಅಲ್ಲಿ ಪಿಕಪ್ ಮಾಡ್ಕೋಬೇಕು. ಅಣ್ಣ ಹಾಕೋಣ, ಒಂದ್ ಸ್ವಲ್ಪ ಮುಂದಕ್ಕೆ ಹಾಕೋಣ. ಈ ವಿಡಿಯೋ ಮಾಡ್ಬೇಕಾದ್ರೆ ಬರೀ ಅವಾಗ ಔಟ್ ಆಫ್ ಫೋಕಸ್ ಹೋಯ್ತಾನೆ ಇವನೊಬ್ಬ. ನಾವೆಲ್ಲ ಲೋ ಬಜೆಟ್ ಬ್ಲಾಗರ್ ಅಪ್ಪ. ಯಾಕಂದ್ರೆ ನಮ್ಮ ಹತ್ರ ಮೈಕು ಇಲ್ಲ, ಕ್ಯಾಮ್ರಾನು ಇಲ್ಲ ವಿಡಿಯೋ ಮಾಡಕ್ಕೆ. ಕನಕಪುರ ತಿರುಪತಿ, ಓಹೋ ತಿರುಪತಿ ಗಾಡಿ. ನಾವು ಸ್ಟ್ರೈಟ್ ರೂಟು. ಅಣ್ಣ ಹೋಗೋಣ, ಆಟೋಣ ಅಣ್ಣ. ಮುಂದೆ ಇನ್ನೊಂದು ಟ್ರಾಫಿಕ್, 3ನೇ ಟ್ರಾಫಿಕ್. ಇದಕ್ಕೆ ಹೇಳ್ದೆ ನಮ್ಮ ಹುಡುಗರಿಗೆ ಬೇಗ ಸಿಟಿಯಿಂದ ಔಟ್ ಹೊಟ್ಟೋಗೋಣ, ಟ್ರಾಫಿಕ್ ಅಲ್ಲಿ ಲಾಕ್ ಆಯ್ತೀವಿ ಅಂತ. ಅವನಾದ್ರೂ ಕೇಳಿದ್ರೆ ಟ್ರಾಫಿಕ್ ಅಲ್ಲಿ ಲಾಕ್ ಆಯ್ತಿದ್ವ ನಾವು. ಎಂದ ಸಾರೆ ಮಾತಾಡಿದ್ರೆ ಸೈಡ್ಗೆ ಹಾಕೊಂಡು ಮಾತಾಡಿ ಸಾರೆ. ಇವ್ರು ಎಲ್ಲೋ ಟ್ರಿಪ್ ಹೋಯ್ತಿರ್ಬೇಕು ಮುಂದೆ. NS ಕಡೆಯವರು, NS ವೈಟು.
ನಾವು ಟ್ರಿಪ್ ಹೋಗೋದು ದೊಡ್ಡ ವಿಷಯ ಅಲ್ಲ. ಫಸ್ಟ್ ಹುಡುಗರ್ನ ಅರೇಂಜ್ ಮಾಡ್ಬೇಕು. ಆ ಹುಡುಗರು ನಮ್ ಜೊತೆ ಟ್ರಿಪ್ ಬರೋಕ್ ಒಪ್ಕೋಬೇಕು. ಅವ್ರು ಒಪ್ಕೊಂಡು ಟೈಮ್ ಸೆಟ್ ಮಾಡ್ಬೇಕು. ಟೈಮ್ ಸೆಟ್ ಆದ್ಮೇಲೆ ಡೇಟ್ ಸೆಟ್ ಮಾಡ್ಬೇಕು. ಸಿಕ್ಕಾಪಟ್ಟೆ ಕೆಲ್ಸ ಅದೇ. ಅದಾದ್ಮೇಲೆ ನಾವು ಕೆಲ್ಸಕ್ಕೆ ಹೋಗೋ ಜಾಗದಲ್ಲಿ ಲೀವ್ ಅಪ್ಲೈ ಮಾಡ್ಬಿಟ್ಟು ಮ್ಯಾನೇಜರ್ ಕೈಲ ಬೈಸ್ಕೊಂಡು ಲೀವ್ ನ ಅಪ್ರೂವ್ ಮಾಡಿಸ್ಬಿಟ್ಟು ಬರ್ಬೇಕು. ಇದೆಲ್ಲ ಮಾಡಿಸ್ಬೇಕಂದ್ರೆ ಫಸ್ಟ್ ಮನೇಲಿ ಪರ್ಮಿಷನ್ ಕೇಳ್ಬೇಕು. ಪರ್ಮಿಷನ್ ಕೇಳಿ ಅಂದ್ರೆ ನಮ್ಮ ಅಪ್ಪ ಚಪ್ಲಿ ಹೊಡಿತಾರೆ, ನಮ್ಮ ಅಮ್ಮನೂ ಚಪ್ಲಿ ಹೊಡಿತಾರೆ. ಆದ್ರೆ ನಮ್ಮ ಅಪ್ಪ ಹಂಗಲ್ಲ, ಎಷ್ಟು ಸಪೋರ್ಟ್ ಮಾಡ್ತಾರೆ ಗೊತ್ತಾ ನಮ್ಮಪ್ಪ. ನೀನ್ ಮಾಡ್ ನೀನು ಅಂತಾರೆ. ನಮ್ಮ ಅಪ್ಪನ ತರ ಬರಲ್ಲಪ್ಪ. ಅದು ಎಷ್ಟು ಸಪೋರ್ಟ್ ಮಾಡ್ತಾರಂದ್ರೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾರೆ ನಮ್ಮಪ್ಪ. ಎಂಟರ್ಕೋ ನಮ್ದೇ ಗಾಡಿ ಅದು. ಇದು XP ಅದು XP. ಕ್ಯಾ ಭಯ್ಯಾ. ಆಯ್ತಾಯ್ತೆ. ಬಾ ಏನಿಲ್ಲ, ಇಲ್ಲೊಂದ್ ಬ್ರೇಕ್ ಹಾಕಿದ್ವಿ ಟೀಗೋಸ್ಕರ ಅಷ್ಟೇ. ಇರಿ ಗ್ಲೋಸ್ ಹಾಕೋಣ. ಲೆಫ್ಟ್ ರೈಟ್ ಇದು ರೈಟು. RT ಅವರ ಮುಂದೆ ಹೋಗು ಅಂತಾರೆ. ನಾನ್ ಗ್ಲೌಸ್ ಹಾಕೋದಿರೋದು ನೋಡಿಲ್ಲ ಅವರು. ನಿತ್ಯ ಮಾಮ ಇವರಪ್ಪ ನಮ್ಗೆ ಮೈಕ್ ಸ್ಪಾನ್ಸರ್ ಮಾಡಿತ್ತು, ನಿತ್ಯ ಮಾಮ. ಮೂರನೇ ಟ್ರಾಫಿಕ್. ಪೆಟ್ರೋಲ್ ಬೇರೆ ಹಾಕ್ಸ್ಕೋಬೇಕು ಇನ್ನು. ರಿಸರ್ವ್ ಅಲ್ಲಿ 28 ಬರ್ತಾನೆ, ಏನು ಇಲ್ಲ, ಆರಾಮಾಗಿ ಹೋಗ್ಬೋದು. ಪೆಟ್ರೋಲ್ ಹಾಕ್ಸ್ಕೋಬೇಕಷ್ಟೆ. ಓ ಅಣ್ಣ, ಅಯ್ಯೋ ನೀನ ಅಣ್ಣ ಲಾರಿ ಓಡಿಸ್ತವ್ರ. ಆ ಕಡೆಯಿಂದ ಈ ಕಡೆ ಹೋದ್ರವ ಅಣ್ಣ. ಕಂಟೈನರು ರಾಯಲುಕ್ಕು ಕೆಂಪೇಗೌಡ. ನಮ್ಮಣ್ಣ ಹೆಲ್ಮೆಟ್ ಇಲ್ದಿರ ಹೋದ್ರೆ ನನ್ನ ಹಾಕೋತಾನ ಅಲ್ಲೇನೆ. ಅಣ್ಣ ನಮಸ್ಕಾರ ನಾವು ಅಣ್ಣ 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 ತಿರುಗೂ ನೋಡಲ್ಲ. ಚಲೋ. ನಾಲ್ಕನೇ ಸಿಗ್ನಲ್ ಪಾಸ್ ಆಯ್ತೀವ ಇಲ್ವಾ ನೋಡೋಣ. ಪಾಸ್ ಆಯ್ತು. ಬಾ ಏ ಜಲಿ ಜಲಿ ಕಾಲೇಜ್ಗೆ ಹೋಗಿ ಉದ್ದಾರ ಹೋಗ್ರಿ, ಓದ್ಬಿಟ್ಟು. 5ನೇ ಟ್ರಾಫಿಕ್. ನಿಂತಕ್ಕೆ ಇಲ್ಲಿ ಸಂಬಂಧ ಇಲ್ದಿರಟ್ರ. ಓಹೋ ರೋಡು ಹೋಗ್ದವ್ರೆ, ಅಣ್ಣ ಆಟೋ ಎಲ್ಲ ನಿಲ್ಸ್ಕೊಂಡ್ಬಿಟ್ಟವ್ರೆ. ಲಾರಿ ಭಯ್ಯ ನಾನು ಇದೀನಿ, ನಿಧಾನಕ್ಕೆ ಬಾರ್ ಲಾರಿ ಭಯ್ಯ. ನಿತ್ಯ ಮಾಮ ನಿತ್ಯ ಮಾಮ ನಿತ್ಯ ಮಾಮ ಇದ್ದೇನೆ ಅವ್ರ. ಈ ಕ್ಲೈಮೇಟ್ ಚೇಂಜ್ ಆದಾಗ ಅಯ್ಯೋ ಯಾಕೆ ಹೇಳ್ತೀರಾ, ನೆಗಡಿ ಜ್ವರ. ನಾನು ವಾಯ್ಸಲ್ಲೇ ಗೊತ್ತಾಗಿರುತ್ತೆ ನೆಗಡಿ. ಅದೇ ನೆಗಡಿ ಇಟ್ಕೊಂಡು ಲಾಗ್ ಮಾಡ್ಕೊಂಡು ಟ್ರಾವೆಲ್ ಮಾಡ್ತಿದ್ದೀನಿ.
ಅದು ನಾವು ಹೋಯ್ತಿರೋದು ಬೇರೆ, ಇವಾಗ ಕೋಲ್ಡ್ ಪ್ಲೇಸ್ ಎಲ್ಲ ಅಂತ ಕಮೆಂಟ್ ಮಾಡ್ರಿ. ಆರನೇ ಟ್ರಾಫಿಕ್. ಅಯ್ಯೋ, ನಮ್ಗಂತಾನೇ ಬರ್ತೀರಾ? ಈ ಬೈಂಪಳ್ಳಿ ಜಾಗದಲ್ಲಿ ಯಾವಾಗ್ಲೂ ಟ್ರಾಫಿಕ್. ರೋಡ್ ಸರಿ ಇಲ್ದಿರ ಇರ್ಬೇಕಾದ್ರೂ ಟ್ರಾಫಿಕ್, ರೋಡ್ ಸರಿ ಇರ್ಬೇಕಾದ್ರೂ ಟ್ರಾಫಿಕ್. ಈ ಟ್ರಾಫಿಕ್ ಎಲ್ಲ ಇಲ್ದಿರ ಬೇಗ ಪಾಸ್ ಆಗ್ಬಿಡೋಣ, ಸಿಟಿ ಔಟ್ರು ಹೊಟ್ಟೋಗೋಣ ಅನ್ಕೊಂಡ್ರೆ ಈ ನನ್ ಮಕ್ಳು ಬಾಯ್ ಸ್ಟ್ರಿಪ್ ಅಂದ್ರೆ ಹಂಗೆ ಅಲ್ಲ, ಯಾವಾಗಂತ ಟೈಮ್ ಸೆನ್ಸ್ ಫಿಕ್ಸ್ ಮಾಡೋರು ನಮ್ಮ ಹುಡುಗರು. ಕರೆಕ್ಟ್ ಆಗಿ 7:45 7:45 ಬಂದು ಎಲ್ಚನಲ್ಲಿ ಮೆಟ್ರೋ ಸ್ಟೇಷನ್ ಅಲ್ಲಿ ಇರೋಣ ಅಂತ ಹೇಳಿದಿತ್ತು. ಲಾಗ್ ಮಾಡ್ತಿದೀನಿ, ಕಾಲ್ ಮಾಡ್ಕೊಂಡು ಕೂತ್ಕೊ. ಈ ಜಾಗದಲ್ಲಿ ನೋಡ್ಕೊಂಡು ಇಳಿಸ್ಬೇಕು ಮೆಟ್ರೋ ಸ್ಟೇಷನ್ ಕೆಳಗೆ. ಬಾ, ಇವಾಗ ನಾನು ಸ್ವಲ್ಪ ಲೇಟ್ ತಗೋತೀನಿ, ಯಾಕಂದ್ರೆ ಅವ್ರು ನನ್ನ ಕಾಲ್ ಮಾಡ್ತಾರೆ. ಅಣ್ಣ ಯಾಕಣ್ಣ? ಗಾಡಿ ಪೆಟ್ರೋಲ್ ಹಾಕ್ಸ್ಬೇಕು, ಫುಲ್ ಟ್ಯಾಂಕ್ ಕೊಡ್ಸ್ಬಿಡ್ತೀನಿ ಪೆಟ್ರೋಲ್ನ. ನಿಧಾನಕ್ಕೆ. ತಾತ ಹೋಗ್ ಬರ್ಲಾ? ಹೇಳ್ದೆ, ಎಲ್ಲಿ ಕೇಳ್ತೀರ ನನ್ನ ಮಕ್ಳು ನೀವಲ್ಲ. ಅವ್ರೇನೋ 3 ಜನ ನೈಸ್ ರೋಡ್ ಹಿಡ್ಕೊಂಡು ಕನಕಪುರ ಎಕ್ಸಿಟ್ ಬಂದ್ಬಿಡ್ತಾರ. ಹೌದು, ನನ್ ಫೋನ್ ಅಯ್ಯೋ, ಫೋನಲ್ಲಿ ತಾನೇ ವ್ಲಾಗೆ ಮಾಡ್ತಿದೀನಿ. ಅಣ್ಣ ಹೋಗೋಣ. ಹನ್ನೊಂದು 4. ಟೈಮ್ ಅಲ್ಲ, ರಿಸರ್ವ್ ಅಲ್ಲಿ ನೋಡಿರೋದು ಗಾಡಿ. ಇಲ್ಲಿ ಭಾರತ್ ಪೆಟ್ರೋಲಿಯಂ. ಆಹಾ, ತುಂಬಾ ವರ್ಷಗಳ ನಂತರ ಈ ರೋಡಲ್ಲಿ ಹೊಸ ರೋಡು, ಅದು ಹೊಸ ತಾರು. ಭಾರತ್ ಪೆಟ್ರೋಲಿಯಂ ಫುಲ್ ಟ್ಯಾಂಕ್ ಕೊಡ್ಸ್ಬಿಡೋಕೆ ಅಷ್ಟೇ. ಸ್ಕ್ಯಾಮ್ ಮಾಡೋಕ್ ನೋಡಿದ್ರೆ ಯಾ ಕಡೆ ಫುಲ್ ಟ್ಯಾಂಕ್ ಅಣ್ಣ. ಎಷ್ಟು ಹಿಡಿತ ನೋಡೋಣ. 0.
ಎಷ್ಟು ಇಡಿಸ್ತಾನೆ? ನಮ್ಮ ಪ್ರಕಾರ 5 ಇಡಿಸುತ್ತಾನೆ ಅಷ್ಟೇ. ಯಾಕಂದ್ರೆ ಆಲ್ರೆಡಿ 1 ಲೀಟರ್ ಅದೇ. ಚೆನ್ನಾಗ 440 4.25 ಲೀಟರ್. ಒಂದ್ ನಿಮಿಷ ಮುಂದೆ ಹಾಕೋತೀನಿ. ನೂರ 40. ಟೋಟಲ್ 440. ನಿತ್ಯ ಮಾಮ ₹100. ಯಾಕಂದ್ರೆ 440 540 ಕೊಟ್ಟಿದ್ದೆ. ಥ್ಯಾಂಕ್ಸ್ ಅಣ್ಣ. ಇವಾಗನೇ ಟ್ರಿಪ್ 0 ಮಾಡೋಣ ಇರಿ. ಟ್ರಿಪ್ ಎ ಟ್ರಿಪ್ ಎ ಟ್ರಿಪ್ ಎ 0. ಟ್ರಿಪ್ಪಿಗೆ ಯಾಕೆ ಬಂದೆ ನೀನು? ಟ್ರಿಪ್ ಎಲ್ಲಿ ತಾನೇ ಮಡಗಿದ್ದ? ಇವ್ನು ಪ್ಯಾಂತರ್ ಹೇಳೋ ಮತ್ತೆ ಕೇಳಲ್ಲ ಅಂತಾನೆ. ಟ್ರಿಪ್ ಎಲ್ಲ ಇರ್ಬೇಕು. ಬೀಗ್ ಬಂದ್ರೆ ಹೊಡ್ಬಿಡ್ತೀನಿ ನಿನ್ಗೆ. ನಿತ್ಯ ಮಾಮ ಯಾಕೆ ಏನಾಯ್ತು? ಏರ್ ಚೆಕ್ ಮಾಡಿಸ್ಬೇಕಾ? ಅವರು ನಮ್ ತರ ವ್ಲಾಗರೇನೆ. ಯಾರತ್ತ ಗೊತ್ತಾಗಿಲ್ಲ. ಅಣ್ಣ 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 ನಾವಿದೀನಿ ಅಣ್ಣ ಈ ಸೈಡು. ಆಪೋಸಿಟ್ ಅಲ್ಲಿ ಹೋಗ್ಬಾರ್ದು, ನಮ್ದೇ ತಪ್ಪು. ಆದ್ರೂ ಏನ್ ಮಾಡಕ್ ಆಮೆ ಆಮೆ ಅಬ್ಬಾ ಆ ಸೈಡ್ ಸರಿ ಮಾಡಿದ್ರು, ಈ ಸೈಡ್ ಯಾವಾಗಪ್ಪ ಸರಿ ಮಾಡ್ತೀರಾ? ಸಿರಿಗನ್ನಡಂ ಗೆಲ್ಗೆ. ಈ ಹೆಲ್ಮೆಟ್ ಬಗ್ಗೆ ಮೈಕ್ ಬಗ್ಗೆ ಎಲ್ಲ ಆಮೇಲೆ ಹೇಳ್ತೀನಿ ಡೀಟೇಲ್ ಆಗಿ. ರಾಜಿ ಪಾಯಿಂಟ್ ತಾನೆ. ಪ್ರಾಣಿಗಳ ಮೇಲೆ ದಯ ಇರ್ಲಿ ಅಂದ್ರೆ ಈ ಬೀದಿ ನಾಯಿನೆಲ್ಲ ಎಲ್ಲ ಒಂದ್ ಕಡೆ ಹಾಕ್ಬೇಕು ಅಂದ್ಬಿಟ್ಟು ಕೋರ್ಟ್ ಆರ್ಡರ್ ಹಾಕ್ತರು. ಅವಾಗ ಯಾಕೆ ನೀವು ಹೋರಾಟ ಮಾಡಿಲ್ಲ? ಹೋರಾಟ ಮಾಡ್ಬೇಕಾಗಿತ್ತು ಅವಾಗ. ಸುಮ್ನೆ ಪ್ರಾಣಿಗಳ ಮೇಲೆ ದಯ ಇರ್ಲಿ ಅಂದ್ಬಿಟ್ಟು ಹಾಕ್ಸ್ಕೊಂಡ್ಬಿಟ್ರೆ ಸಾಕಾಗಲ್ಲ. ಅದೇನಂದ್ಬಿಟ್ಟು ನೋಡ್ಬಿಟ್ಟು ಮಾತಾಡ್ಬೇಕು. ಅಯ್ಯೋ ಈ ತರ ರೋಡಲ್ಲಿ ಗಾಡಿ ಹೋದ್ರೆ ವಾರಕ್ಕೊಂದ್ಸತಿ ಸರ್ವಿಸ್ ಬಿಡ್ಬೇಕಾಗುತ್ತೆ ಗಾಡಿನ.
ನೈಸ್ ರೋಡಲ್ಲಿ ಆಟೋ ಎಂಟ್ರಿ ಇಲ್ಲ, ಬೈಕು, ಕಾರು, ಬಸ್ಸು. ಅಣ್ಣ ಬೈ. ಓ ನಿತ್ಯ ಮಾಮ ಏನ್ ಎಷ್ಟು ಬಂದ್ಬಿಟ್ಟವ್ರ. ಎಲ್ಲೋರಂತೆ ನಿತ್ಯ ಮಾಮ?